ನೀವು ರೋಡ್ ಸೈಡ್ ಆಹಾರ ಸೇವಿಸ್ತಿದ್ದೀರಾ? ಹಾಗಾದರೆ ಎಚ್ಚರ ಎಚ್ಚರ. ಯಾಕಂದರೆ ಪುಣೆಯಲ್ಲಿ GBS ಅಂದರೆ ಗುಯಿಲಿನ್ ಬಾರೆ ಸಿಂಡ್ರೋಮ್ ಅನ್ನುವ ಭಯಾನಕ ಕಾಯಿಲೆ ಅಲ್ಲಿನ ಜನರ ಪ್ರಾಣ ಹಿಂಡ್ತಿದೆ. ಈ ಕಾಯಿಲೆಯ ಲಕ್ಷಣಗಳೇ ವಿಚಿತ್ರ. ಸದ್ದಿಲ್ಲದಂತೆ ಶರೀರ ಸೇರಿ ಕಾಡುವ ಈ ಕಾಯಿಲೆ ಕೈ ಕಾಲುಗಳ ಕೆಲಸವನ್ನೇ ನಿಲ್ಲಿಸಬಹುದು, ನರ ದೌರ್ಬಲ್ಯ ಉಂಟು ಮಾಡಬಹುದು. ಇದು ಯಾವುದರಿಂದ ಬರೋದು ಗೊತ್ತಾ? ಕೊಳಕು ಆಹಾರದಿಂದ. ಅದರಲ್ಲೂ ಮುಖ್ಯವಾಗಿ ಹೋಟೆಲ್, ಬೀದಿ ಬದಿ ಮಾರಾಟ ಮಾಡುವ ಸ್ವಚ್ಛತೆ ಇಲ್ಲದ ಆಹಾರ ಮತ್ತು ಕೊಳಕು ನೀರಿನಿಂದ. ಗುಯಿಲಿನ್ ಬಾರೆ ಸಿಂಡ್ರೋಮ್ ಎನ್ನುವುದು ಅಪರೂಪದ ನರ ಸ್ನಾಯು ದೌರ್ಬಲ್ಯದ ಕಾಯಿಲೆ. ವೈರಸ್ ಅಥವಾ ಬ್ಯಾಕ್ಟೀರಿಯಾದಿಂದ ಸೋಂಕಿತ ವ್ಯಕ್ತಿಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ವಿರಳ ಕಾಯಿಲೆ. ಇದು ಇದ್ದಕ್ಕಿದ್ದಂತೆ ಮನುಷ್ಯನ ನರಮಂಡಲದ ಮೇಲೆ ಪರಿಣಾಮ ಬೀರಿ ಸ್ನಾಯು ದೌರ್ಬಲ್ಯ ಹಾಗೂ ಕೈಕಾಲುಗಳ ಮರಗಟ್ಟುವಿಕೆ ಮುಂತಾದ ಲಕ್ಷಣಗಳನ್ನು ಉಂಟು ಮಾಡುತ್ತದೆ. ಇದು ರೋಗಿಯ ದೇಹದ ಪ್ರತಿರಕ್ಷಣಾ ವ್ಯವಸ್ಥೆ ಮೇಲೆ ದಾಳಿ ಮಾಡಿ ನಂತರ ನರಮಂಡಲವನ್ನು ಆಕ್ರಮಿಸಿಕೊಳ್ಳುತ್ತೆ. ಆಗ ಕೈಕಾಲುಗಳಲ್ಲಿ ಜುಮ್ಮೆನಿಸುವುದು, ರಾತ್ರಿ ಸಮಯದಲ್ಲಿ ತೀವ್ರ ನೋವು, ಸ್ನಾಯು ದೌರ್ಬಲ್ಯ, ಗಂಟಲಲ್ಲಿ ಆಹಾರ ನುಂಗಲು ತೊಂದರೆ ಮತ್ತು ಅಸಹಜ ಹೃದಯ ಬಡಿತ ಉಂಟಾಗುತ್ತದೆ. ರೋಡ್ ಸೈಡ್ ಆಹಾರವೇ ಮೂಲ. ಹೌದು, ನೀವು ಆಹಾ ಎಂದು ಚಪ್ಪರಿಸಿ ತಿನ್ನುವ ರೋಡ್ ಸೈಡ್ ಆಹಾರವೇ ಈ ರೋಗದ ಮೂಲ. ಸಂಜೆ ಆದರೆ ಸಾಕು ಜಂಕ್ ಫುಡ್ ತಿನ್ನೋಕೆ ಹಾಜರಾಗುವ ಹಲವು ಮಂದಿಗಳಲ್ಲಿ ಗುಯಿಲಿನ್ ಬಾರೆ ಸಿಂಡ್ರೋಮ್ ಕಂಡು ಬಂದಿದೆ. ಇದೆಲ್ಲಕ್ಕಿಂತ ಆಶ್ಚರ್ಯ ಏನಪ್ಪ ಅಂದರೆ, ಪುಣೆಯಲ್ಲಿ ಈ ರೋಗದಿಂದ ಬಳಲುತ್ತಿರುವ 67 ರೋಗಿಗಳಲ್ಲಿ ಹೆಚ್ಚಿನ ಶಂಕಿತ ರೋಗಿಗಳು 12ರಿಂದ 30 ವರ್ಷ ವಯಸ್ಸಿನವರು. ಇವರೆಲ್ಲರೂ ಸ್ಟ್ರೀಟ್ ಫುಡ್ ಪ್ರಿಯರಾಗಿದ್ದಾರೆ. ಯುನೈಟೆಡ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂರಾಲಜಿಕಲ್ ಡಿಸಾರ್ಡರ್ ಆ್ಯಂಡ್ ಸ್ಟ್ರೋಕ್ನ ಮಾಹಿತಿ ಪ್ರಕಾರ ಗುಯಿಲಿನ್ ಬಾರೆ ಸಿಂಡ್ರೋಮ್ನ ಪ್ರಮುಖ ಲಕ್ಷಣಗಳು ಅಂದರೆ ಸುಸ್ತು, ಸಂವೇದನೆಯ ಬದಲಾವಣೆ, ಕಣ್ಣಿನ ಸ್ನಾಯುಗಳು ಮತ್ತು ದೃಷ್ಟಿಗೆ ತೊಂದರೆಯುಂಟಾಗುತ್ತೆ, ನುಂಗಲು, ಮಾತನಾಡಲು ಅಥವಾ ಅಗಿಯಲು ತೊಂದರೆಯಾಗುತ್ತೆ, ಕೈ ಮತ್ತು ಪಾದಗಳಲ್ಲಿ ಸೂಜಿಯಿಂದ ಚುಚ್ಚಿದಂತಾಗೋದು, ರಾತ್ರಿ ಸಮಯದಲ್ಲಿ ತೀವ್ರ ನೋವು, ಅಸಹಜ ಹೃದಯ ಬಡಿತ ಹಾಗೂ ರಕ್ತದೊತ್ತಡ, ಜೀರ್ಣಕ್ರಿಯೆ ಸಮಸ್ಯೆ ಉಂಟಾಗಿ ಹಸಿವಾಗದಿರುತ್ತೆ. ಅದೇ ಈ ವೈರಸ್ ಪ್ರಬಲವಾಗುತ್ತಾ ಹೋದ ಹಾಗೆ ರೋಗಿ ಒಂದು ಕಡೆಯಿಂದ ಮತ್ತೊಂದು ಕಡೆ ಚಲಿಸೋಕೆ ಕೂಡ ಸಮಸ್ಯೆ ಉಂಟಾಗುತ್ತೆ. ಹಾಗಾದರೆ GBSನಿಂದ ಪಾರಾಗೋದು ಹೇಗೆ? ಈ ಗುಯಿಲಿನ್ ಬಾರೆ ಸಿಂಡ್ರೋಮ್ ಅಂದರೆ GBS ಇಂದ ಪಾರಾಗಲು ನೀವು ರೋಡ್ ಸೈಡ್ನಲ್ಲಿ ಆಹಾರ ಸೇವಿಸುವುದನ್ನು ನಿಲ್ಲಿಸಿ. ಹಸಿಯಾದ ಆಹಾರ, ಸಲಾಡ್ ಸೇವಿಸುವ ಮುನ್ನ ಜಾಗ್ರತೆ ವಹಿಸಿ. ಸಿಕ್ಕಲ್ಲಿ ನೀರು ಕುಡಿಯದಿರಿ. ಸಾಧ್ಯವಾದಷ್ಟು ಮನೆಯಲ್ಲೇ ಬಿಸಿ ಬಿಸಿಯಾಗಿ ತಯಾರಿಸಿದ ಆಹಾರ ಸೇವಿಸಿ. ರೋಗ ಲಕ್ಷಣಗಳು ಕಂಡು ಬಂದಲ್ಲಿ ಹತ್ತಿರದ ಆಸ್ಪತ್ರೆಗೆ ಭೇಟಿ ನೀಡಿ. ಗುಯಿಲಿನ್ ಬಾರೆ ಸಿಂಡ್ರೋಮ್ ಸಾಂಕ್ರಾಮಿಕವಲ್ಲ, ಅಲ್ಲದೆ ಅದು ಆನುವಂಶಿಕವೂ ಅಲ್ಲ. ಈ ರೋಗವು ಯಾವುದೇ ವಯಸ್ಸಿನ ಜನರನ್ನು ಕಾಡಬಹುದು. ಸಾಮಾನ್ಯವಾಗಿ 30ರಿಂದ 50 ವರ್ಷದೊಳಗಿನ ಜನರಿಗೆ ತೊಂದರೆ ಕೊಡುತ್ತೆ. ಈ ರೋಗಕ್ಕೆ ಒಮ್ಮೆ ಚಿಕಿತ್ಸೆ ಪಡೆದರೆ ಮುಗಿಯಿತು ಎನ್ನುವ ಹಾಗಿಲ್ಲ, ಮತ್ತೆ ಮರುಕಳಿಸಬಹುದಾದ ಸಂಭವವೂ ಇದೆ. ಹಾಗಾಗಿ ಈ ರೋಗ ಬಾರದಂತೆ ತಡೆಯುವ ಉಪಾಯ ನಮ್ಮ ಕೈಯಲ್ಲೇ ಇರೋದ್ರಿಂದ ಸ್ವಚ್ಛ, ಶುದ್ಧ ಆಹಾರವನ್ನೇ ಸೇವಿಸೋಣ. ಅಕ್ಷತಾ ಹೆಗ್ಡೆ, ವಿಜಯ ಟೈಮ್ಸ್, ಬೆಂಗಳೂರು.